ಹಾಯ್ ಲರ್ನ್ ಟ್ರೇಡಿಂಗ್ ಬೇಸಿಕ್ಸ್ ಟು ಅಡ್ವಾನ್ಸ್ ಇನ್ ಕನ್ನಡ ಡೇ 1 ನೋಡಿ ಟ್ರೇಡಿಂಗ್ ಅನ್ನೋದು ನಾವು ಮಾತ್ರ ಅಲ್ಲ, ಒಬ್ಬ ತರಕಾರಿ ಮಾರೋನು ಕೂಡ ಟ್ರೇಡಿಂಗ್ ಮಾಡ್ತಾನೆ. ಹೇಗೆ ಅಂದರೆ ಅವನು ಮಾರ್ಕೆಟ್ಗೆ ಹೋಗಿ ಯಾವುದೋ ಒಂದು ತರಕಾರಿನ 50 ರುಪೀಸ್ಗೆ ಬೈ ಮಾಡಿ ಮನೆ ಹತ್ರ ಬಂದು ಅವನು ಅದನ್ನು 70 ರುಪೀಸ್ ಸೆಲ್ ಮಾಡಿದ್ರೆ ಅವನು ಕೂಡ 20 ರುಪೀಸ್ ಪ್ರಾಫಿಟ್ ಮಾಡಿರ್ತಾನೆ. ಆದರೆ ನಾವು ಡಿಜಿಟಲ್ ಆಗಿ ಮಾಡೋದ್ರಿಂದ ನಾವು ಸ್ಟಾಕ್ಸ್ನ ಬೈ ಮಾಡೋದು, ಆದರೆ ಹೇಗೆ ಸ್ಟಾಕ್ಸ್ನ ಬೈ ಮಾಡೋದು, ಎಲ್ಲಿ ಬೈ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಒಂದು ಟ್ರಸ್ಟೆಡ್ ಬ್ರೋಕರ್ ಆ್ಯಪ್ ಬೇಕಾಗಿರುತ್ತೆ. ನಾನು ಪರ್ಸ್ನಲ್ ಆಗಿ ಯೂಸ್ ಮಾಡೋ ಬ್ರೋಕರ್ ಆ್ಯಪ್ನ ನಿಮಗೂ ಬೇಕಾಗಿದ್ದರೆ ನನ್ನ ಫಾಲೋ ಮಾಡಿ, ಕಮೆಂಟಲ್ಲಿ ಬ್ರೋಕರ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಪರ್ಸ್ನಲ್ ಆಗಿ DM ಮಾಡ್ತೀನಿ. ಹಾಯ್ ಲರ್ನ್ ಟ್ರೇಡಿಂಗ್ ಬೇಸಿಕ್ಸ್ ಟು ಅಡ್ವಾನ್ಸ್ ಇನ್ ಕನ್ನಡ ಡೇ 1 ನೋಡಿ ಟ್ರೇಡಿಂಗ್ ಅನ್ನೋದು ನಾವು ಮಾತ್ರ ಅಲ್ಲ, ಒಬ್ಬ ತರಕಾರಿ ಮಾರೋನು ಕೂಡ ಟ್ರೇಡಿಂಗ್ ಮಾಡ್ತಾನೆ. ಹೇಗೆ ಅಂದರೆ ಅವನು ಮಾರ್ಕೆಟ್ಗೆ ಹೋಗಿ ಯಾವುದೋ ಒಂದು ತರಕಾರಿನ 50 ರುಪೀಸ್ಗೆ ಬೈ ಮಾಡಿ ಮನೆ ಹತ್ರ ಬಂದು ಅವನು ಅದನ್ನು 70 ರುಪೀಸ್ ಸೆಲ್ ಮಾಡಿದ್ರೆ ಅವನು ಕೂಡ 20 ರುಪೀಸ್ ಪ್ರಾಫಿಟ್ ಮಾಡಿರ್ತಾನೆ. ಆದರೆ ನಾವು ಡಿಜಿಟಲ್ ಆಗಿ ಮಾಡೋದ್ರಿಂದ ನಾವು ಸ್ಟಾಕ್ಸ್ನ ಬೈ ಮಾಡೋದು, ಆದರೆ ಹೇಗೆ ಸ್ಟಾಕ್ಸ್ನ ಬೈ ಮಾಡೋದು, ಎಲ್ಲಿ ಬೈ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಒಂದು ಟ್ರಸ್ಟೆಡ್ ಬ್ರೋಕರ್ ಆ್ಯಪ್ ಬೇಕಾಗಿರುತ್ತೆ. ನಾನು ಪರ್ಸ್ನಲ್ ಆಗಿ ಯೂಸ್ ಮಾಡೋ ಬ್ರೋಕರ್ ಆ್ಯಪ್ನ ನಿಮಗೂ ಬೇಕಾಗಿದ್ದರೆ ನನ್ನ ಫಾಲೋ ಮಾಡಿ, ಕಮೆಂಟಲ್ಲಿ ಬ್ರೋಕರ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಪರ್ಸ್ನಲ್ ಆಗಿ DM ಮಾಡ್ತೀನಿ.